ಕುಜ ಮಹಾದಶೆ ಮುಗಿದು ರಾಹು ಭುಕ್ತಿ ಬರುತ್ತೆ ಅಂತಂದರೆ 100% ಯಾವುದೋ ಒಂದು ರೀತಿಯಲ್ಲಿ ಆಘಾತಗಳು ನಡೀತವೆ. ಆ ಕುಜ ಮುಗಿದು ರಾಹು ಬರೋ ಸಂದರ್ಭ, ಈ ಸಂದರ್ಭದಲ್ಲಿ ಇದನ್ನು ಪಠಣ ಪಾರಾಯಣವನ್ನು ಮಾಡಲೇಬೇಕು ಅಂತ ಹೇಳುತ್ತೆ. ಬಹುಶಃ ದೊಡ್ಡ ಮಟ್ಟದ ಅಪಘಾತವನ್ನ ತೀರಾ ಸಣ್ಣದ್ರಲ್ಲಿ ಲೆಕ್ಕಾಚಾರ ಮಾಡ್ತಾನೆ ನೀವು ಒಂದು ಸಲ ಪಠಣ ಪಾರಾಯಣ ಮಾಡೋದ್ರಿಂದ ಪ್ರೀತಿಯ ಬಂತು. ಗ್ರಹಗಳು ನಮಗೆ ಮನುಕುಲದ ಒಳಿತಿಗಾಗಿ ಈ ನಿತ್ಯ ಪ್ರಾರ್ಥನಾ ನವಗ್ರಹ ಮಾಲಿಕೆ ಅತ್ಯಂತ ಶಕ್ತಿ ಸಂಪನ್ನವಾದುದು ಅಂತ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಅವರ ದಶಾಭುಕ್ತಿ ಒಮ್ಮೆ ಗಮನಿಸ್ಕೊಂಡು ಯಾರಿಗಾದ್ರೂ ಜಾತಕ ತೋರಿಸಿ ಅಥವಾ ಅವರೇ ಗೊತ್ತು ಮಾಡಿಕೊಂಡು ಆ ದಶಾಭುಕ್ತಿ ಯಾವುದಿದೆಯೋ ಆ ಎರಡನ್ನ ಒಟ್ಟಾರೆ 3+2 5 ಅಷ್ಟೋತ್ತರಗಳು ನೀವು ಪಠಿಸಿ ಹೊರಟಿದ್ದೇ ಆದರೆ ಮರ್ಮವ ತಿಳಿಯದೆ ಚರ್ಮವ ತೊಳೆದರೆ ಕರ್ಮ ಹೊರಟೀತೆ, ಅಧರ್ಮ ಅಳೆಯೀತೆ, ಸತ್ಕರ್ಮ ಉಳಿಯೀತೆ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿರೂಪಕಿ ಶ್ರುತಿ. ವೀಕ್ಷಕರೇ, ನೀವು ನಮ್ಮ ಕಾರ್ಯಕ್ರಮವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಾಕಷ್ಟು ಧಾರ್ಮಿಕ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಗುರೂಜಿಯವರು ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಎಂದಿನಂತೆ ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಳ್ಳೆದಾಗಲಿ. ಗುರುಜಿ, ಬೆಳಗ್ಗೆ ಎದ್ದು ಇಲ್ಲಿಗೆ ಬಂದ ತಕ್ಷಣ ಒಂದು ಪುಸ್ತಕ ನನ್ನ ಗಮನ ಸೆಳೆಯುತ್ತೆ. ಮುಂಭಾಗದಲ್ಲಿ ನೋಡಿದ್ರೆ ಶ್ರೀನಿವಾಸ, ಹಿಂಭಾಗದಲ್ಲಿ ನೋಡಿದ್ರೆ ಮಾತೆ ಮಹಾಲಕ್ಷ್ಮಿ ಕಾಣುವಂಥದ್ದು. ಆ್ಯಂಡ್ ಹಾಗೆ ಈ ಪುಸ್ತಕದ ಒಳಗಿನ ಮಾಹಿತಿಯನ್ನು ತಿಳ್ಕೊಬೇಕು ಅಂತ ನಾನು ಒಂದು 2 ಪೇಜ್ಗಳನ್ನು ನೋಡಿದಷ್ಟೇ ಗುರುಜಿ. ಎಂಥ ಅದ್ಭುತವಾದಂಥ ಮಾಹಿತಿಯನ್ನು ತಾವು ಸ್ವತಃ ಬರೆದಿರೋದು ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಹಾಗಾಗಿ ನನಗೆ ಯಾವ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಹುಟ್ಟಿಸಿದೆ ಈ ಪುಸ್ತಕ. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೂ ಕೂಡ ಈ ಪುಸ್ತಕದಲ್ಲಿನ ವಿಚಾರಗಳನ್ನು ನೀವು ತಿಳಿಸ್ಕೊಡ್ಬೇಕು ಅನ್ನೋಂಥದ್ದು ನನ್ನ ಆಸೆ ಗುರುಜಿ. ಸೊ ಹಾಗಾಗಿ ಈ ಒಂದು ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕಾದಂತಹ ನಿತ್ಯ ಪ್ರಾರ್ಥನಾ ನವಗ್ರಹ ಸ್ತೋತ್ರ ಮಾಲಿಕೆ ನನ್ನ ಗಮನವನ್ನು ಸೆಳೆದಿದೆ. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಈ ಪುಸ್ತಕದ ಬಗ್ಗೆ ಮಾಹಿತಿ ಗುರುಜಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದೇನು ಅಂದರೆ ನಮಗೆ ಎಲ್ಲೋ ಒಂದು ಕಡೆ ಏನಾದರೂ ಮಾಡಿದರೆ ಸದಭಿರುಚಿಯನ್ನು ಇವರಿಗೆ ತಲುಪಿಸುವಂಥದ್ದು. ಬಟ್ ನಾನು 20 ವರ್ಷಗಳಿಂದ ಬರೆದುಕೊಂಡು ಬಂದಿರತಕ್ಕ ನನಗೆ ಬರವಣಿಗೆ ಭಾಳ ಇಷ್ಟ, ಸಾಹಿತ್ಯ ಮತ್ತು ಇಷ್ಟ, ಸಂಗೀತ ಅದರ 10 ಪಟ್ಟು ಇಷ್ಟ. ಈ ಪುಸ್ತಕಗಳು ಅಂತಂದರೆ ನನಗೆ ಬಹಳ ಮುಖ್ಯವಾಗಿ ಇದು ಮಾತ್ರ ನಾನು ಅಷ್ಟು ಒತ್ತು ಕೊಟ್ಟಿಲ್ಲ ಇದಕ್ಕೆ. ಅಂದರೆ ಅಷ್ಟಾಗಿ ಸಾಹಿತ್ಯ ಮತ್ತೊಂದೆಲ್ಲ ಇಲ್ಲ ಇದರಲ್ಲಿ. ಏನಿದೆ ಅಂತಂದರೆ ನನ್ನ ಪ್ರತಿನಿತ್ಯದ ಒಂದು ರೋಟೀನ್ ಏನಿರುತ್ತೋ ಆ ಸಂಕಲ್ಪಗಳಿದ್ದಾವೆ ನನಗೆ. ಬೆಳಗ್ಗೆ ನಾನು ಬಹುಶಃ ವಾಕ್ ಮಾಡುವಾಗಲೂ ಕೂಡ ಒಂದು ಮಂತ್ರವನ್ನು ಗುನುಗುತ್ತಾನೇ ಇರೋದು ಅಭ್ಯಾಸ ಆಗಿದೆ ನನಗೆ. ಅದು ಕೆಲವೆಲ್ಲ ಕೂಡ ನಾನು ಎಲ್ಲೂ ಹೇಳುವಂಥ ಬಲ್ಲ, ಸ್ನಾನದಿಂದ ಹಿಡಿದು ಅದು ಅಭ್ಯಾಸ ಹಾಗೆ ನಾನು ಯಾರಿಗಾದರೂ ಜಾತಕ ಬಹುಶಃ ಅವರ ಜಾತಕದ ವಿಷಯವನ್ನು ತಿಳಿಸುವಾಗ ಪ್ರತಿಯೊಬ್ಬರಿಗೂ ಕೂಡ ಭುಕ್ತಿ, ಅಂತರ್ಭುಕ್ತಿ, ಮಹಾದಶ ಇವಿರ್ತವೆ ಜಾತಕದಲ್ಲಿ. ಈ ಜಾತಕದಲ್ಲಿ ಈ ಲಗ್ನ ಕುಂಡ್ಲಿನ ನೋಡಿದಾಗ 1, 5, 9 1, 5, 9 ಈ ಕಾಂಬಿನೇಷನ್ ವೈಸ್ ಆ್ಯಂಡ್ ಈ ಮಹಾದಶ ಭುಕ್ತಿ ಇದು ಬಹಳ ಮುಖ್ಯ. ಎಷ್ಟು ಅಂತಂದರೆ ಕುಜ ಮಹಾದಶೆ ಮುಗಿದು ರಾಹು ಭುಕ್ತಿ ಬರುತ್ತೆ ಅಂತಂದರೆ 100% ಯಾವುದೋ ಒಂದು ರೀತಿಯಲ್ಲಿ ಆಘಾತಗಳು ನಡೀತವೆ. ಈ ಥರದೊಂದು 1000 ಥರ ನಾನು ಎಕ್ಸಾಂಪಲ್ ನೋಡಿರ್ತೀನಿ. ಈಗ ನೀವು ಮೊನ್ನೆ ಬಹುಶಃ ಪೇಪರ್ ನೋಡಿದರೆ ಈ ಹೊಸಕೋಟೆ ಬಳಿ ವಾಹನ ಕಾರು ಆಕ್ಸಿಡೆಂಟ್ ಆಗಿ 7 ಜನ ತೀರ್ಕೊಂಡ್ರು ಅಂತೇಳಿ. ಬಹುಶಃ ಈ ಕುಜ ರಾಹು, ಶುಕ್ರ ರವಿ, ಗುರು ರಾಹು ಈ ಸಂಧಿ ಕಾಲಗಳಂತ ಬಂದಾಗ ನಾನು ಇದನ್ನು ಅವರಿಗೋಸ್ಕರನೇ ಜನರಿಗೋಸ್ಕರನೇ ಇದನ್ನು ಬರೆದಿರೋ ಉದ್ದೇಶ ಏನು ಅಂತಂದರೆ ಕನಿಷ್ಠ ಪಕ್ಷ ಅದನ್ನು ಇದೊಂದು ಪ್ರಾರ್ಥನೆ ಮಾಡಿ ಹೋದರೆ ನಮಗೆ ಶ್ರೇಯಸ್ಸು ಲಭಿಸುತ್ತೆ ಅಂತ ಶಾಸ್ತ್ರ ಸಮ್ಮತವಾಗಿರೋ ಮಾತು ಆಗಿರೋದ್ರಿಂದ ಪ್ರೀತಿಯ ಬಂಧುಗಳೇ, ನಾನು ಏನು ತಿಳಿಸ್ತೀನಿ ಅಂತಂದರೆ ಬಹಳ ಮುಖ್ಯವಾಗಿ
ನಾನು ಬರೆಯುವಾಗ ಅದೆಲ್ಲ ಸಿಗುತ್ತೆ ಇದೆಲ್ಲ ಸಿಗುತ್ತೆ ಅಂತ ಕೇಳ್ತಿರ್ತಾರೆ. ಆಮೇಲೆ ಬೆಳಿಗ್ಗೆ ಎದ್ದು ಕೂಡಲೇ ಕರಾಗ್ರವಸತೆ ಲಕ್ಷ್ಮಿ, ಅದು ನಮಗೆ ಗೊತ್ತಿದೆ. ಆಮೇಲೆ ಭೂಮಿ ಸ್ಪರ್ಶ ಮಾಡೋದು ನಾವೆಲ್ಲ ಸಾಮಾನ್ಯ ಕಲ್ತ್ಕೊಂಡಿರ್ತೀರಿ. ಹಾಗೆ ಔಷಧಿ ಸೇವಿಸುವಾಗ ಒಂದು ಮಂತ್ರ, ಶಯನಕ್ಕೆ ಒಂದು ಮಂತ್ರ, ಮತ್ತು ಸ್ನಾನ ಮಾಡುವಾಗ ಅದಕ್ಕೆ ನಿತ್ಯ ಪ್ರಾರ್ಥನೆ ಅಂತ ಹೇಳಿದ್ರಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕಾದ ನಿತ್ಯ ಪ್ರಾರ್ಥನಾ ನವಗ್ರಹ ಸ್ತೋತ್ರ ಮಾಲಿಕೆ. ಅಂದರೆ ಇದರಲ್ಲಿ ನವಗ್ರಹದ ಕವಚ, ನಾನು ಈಗಾಗಲೇ ಕವಚವನ್ನು ಹೇಳಿದ್ದೀನಿ ಹೇಗೆ ಹೇಳಬೇಕು ಅಂತ. ಹಾಗೆ ಈ ಕುಜ ಮಹಾದಶೆಯಲ್ಲಿ ರಾಹು ಭಕ್ತಿ, ಈಗ ನಂದೇ ಹೇಳ್ತೀನಿ. ಈಗ ಆ ಕುಜ ಮುಗಿದು ರಾಹು ಬರೋ ಸಂದರ್ಭ, ಈ ಸಂದರ್ಭದಲ್ಲಿ ಇದನ್ನು ಪಠಣ ಪಾರಾಯಣವನ್ನು ಮಾಡಲೇಬೇಕು ಅಂತ ಹೇಳುತ್ತೆ. ಈಗ ನಾನು ಪ್ರತಿನಿತ್ಯ, ಈಗ ನನಗೆ ಭುಕ್ತಿ ಬಂದು ಮಹಾದಶಗಳ ಭುಕ್ತಿ ಬಂದು ಶನಿ, ಇವೆರಡು ಅಷ್ಟೋತ್ತರ ಪಠಿಸಿದ್ರೆ ನಾನು ಆಚೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನಾನು ಹೇಳಿದೆ ನಿಮಗೆ, ನಾನು ಪರ್ಯಟನೆ ಮಾಡಿ ಬಂದು ಅಭಿಷೇಕಾದಿಗಳನ್ನು ಮಾಡಿ ಹೊರಗಡೆ ಬರ್ತಾದ ನನ್ನ ಕಾಯಕ. ಪಾಪ ಎಲ್ಲರೂ ಅದನ್ನೇ ಮಾಡೋಕ್ಕಾಗಲ್ಲ. ಕನಿಷ್ಠ ಪಕ್ಷ ರಾಹುವಿನ ಅಷ್ಟೋತ್ತರ, ಕುಜನ ಅಷ್ಟೋತ್ತರ ಇಷ್ಟು ಹೇಳಿದ್ರೆ, ನೀವು ತಲೆಗೆ ಹೆಲ್ಮೆಟ್ ಧರಿಸಿದಾಗೆ, ನೀವು ಬುಲೆಟ್ ಪ್ರೂಫ್ ಜಾಕೆಟ್ ಧರಿಸಿದಾಗೆ, ಯಾವುದು ನಿಮಗೆ ಸಂಬಂಧಪಟ್ಟ ಆ ದಶಾಕಾಲದ ಆ ದಶಾನಾಥರನ್ನು ಸ್ಮರಣೆ ಮಾಡುವಂಥದ್ದು. ಬಹುಶಃ ದೊಡ್ಡ ಮಟ್ಟದ ಆಘಾತ ಅಪಘಾತವನ್ನು ತೀರಾ ಸಣ್ಣದರಲ್ಲಿ ಲೆಕ್ಕಾಚಾರ ಮಾಡ್ತಾನೆ ನೀವು ಒಂದು ಸಲ ಪಠಣ ಪಾರಾಯಣ ಮಾಡೋದ್ರಿಂದ ಪ್ರೀತಿಯ ಬಂಧುಗಡೆ. ಆ ದಶಾಭಕ್ತಿ ಮಹಾಭಕ್ತಿ ಅದು ನಮಗೆ ಯಾರು ಹೇಳೋರಿಲ್ಲ, ಗೊತ್ತಿಲ್ಲ, ಅಥವಾ ಅದಿಲ್ಲ, ಇದಿದೆಯೋ ಇಲ್ವೋ, ಇವೆಲ್ಲ ಎರಡನೇದು. ನಿಮಗೆ ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಪೂರ್ಣವಾಗಿ 2 ಸಲ ಇದನ್ನು ಹೇಳಿದ್ದೆ ಆದರೆ, ಅಂದರೆ ಒಂದು ಅಷ್ಟೋತ್ತರ ಹೇಳಲಿಕ್ಕೆ 3 to 4 minutes ಆಗುತ್ತೆ. 3 ರಿಂದ 4 ನಿಮಿಷಗಳ ಕಾಲ ತೆಗೆದುಕೊಳ್ಳುತ್ತೆ ಒಂದು ಅಷ್ಟೋತ್ತರವನ್ನು ಹೇಳಲಿಕ್ಕೆ. ಅದೇ ಕವಚ ಕೂಡ ಇದೆ ಇಲ್ಲಿ, ಅಂಗಾರಕ ಕವಚ, ಅಂಗಾರಕ ಮಂಗಳ ಇವೆಲ್ಲ 2 ಹೊಂದೇನೆ. ಅದಕ್ಕಾಗಿ ಆ ತರಹದ ಅಷ್ಟೋತ್ತರವನ್ನು ಪಠಿಸಲಿಕ್ಕೆ ಇದಿರ್ತಕ್ಕಂತಹ ಪುಸ್ತಕ ನಿತ್ಯ ಪ್ರಾರ್ಥನಾ ಸ್ತೋತ್ರ ಮಾಲಿಕೆ ಅಂತಕ್ಕಂತಹದ್ದು. ಇಲ್ಲಿ ಹಾಂಡಾಳ್ ದೇವಿ ಜೊತೆಗಿರ್ತಕ್ಕಂತಹ ಶ್ರೀನಿವಾಸನದ್ದು ಏನು ಪ್ರತಿಮೆ ಇದೆಯೋ, ಬಹುಶಃ ಇವೆರಡು ಶುಭದ ಸಂಕೇತಗಳು ಈ ಪುಸ್ತಕಕ್ಕೆ ಇರತಕ್ಕಂತಹದ್ದು. ಬಹಳ ಮುಖ್ಯವಾಗಿ ಗ್ರಹಗಳು ನಮಗೆ ಮನುಕುಲದ ಒಳಿತಿಗಾಗಿ ಈ ನಿತ್ಯ ಪ್ರಾರ್ಥನಾ ನವಗ್ರಹ ಮಾಲಿಕೆ ಅತ್ಯಂತ ಶಕ್ತಿ ಸಂಪನ್ನವಾದುದು ಅಂತ. ಯಾಕೆ ನಾನು ಇದನ್ನು ಹೇಳ್ತೀನಿ ಅಂತಂದರೆ, ಪ್ರತಿಯೊಬ್ಬರಿಗೂ ಕೂಡ ಯಾವಾಗಲೂ ಕೆಟ್ಟದ್ದೇ ಇರಲ್ಲ, ಪ್ರತಿಯೊಬ್ಬರು ಯಾವಾಗಲೂ ಒಳ್ಳೆಯದೇ ಇರಲ್ಲ. ಈ ಕಾಲಗಳ ಬದಲಾದಾಗೆ ಗ್ರಹಗಳು ಒಳ್ಳೆಯದು ಕೆಟ್ಟ ಸಂದರ್ಭದಲ್ಲಿ ಕೆಟ್ಟದ್ದು ಮಾಡುವಂಥದ್ದು ಇರುತ್ತೆ. ಆ ಕೆಟ್ಟ ಗ್ರಹಗಳು ಒಳ್ಳೆಯ ಸಮಯ ಬಂದಿದ್ದರೆ ಒಳ್ಳೆಯದು ಮಾಡುವಂಥದ್ದು ಇರುತ್ತೆ. ಅದಕ್ಕಾಗಿ ನಮ್ಮ ಸಮಯವನ್ನು ನಾನೊಂದು ಸಂಕಲ್ಪವನ್ನು ಹೇಳಿ ಮುಂದುವರೆಸಿದ್ರೆ ಅಂತಹದ್ದು 5 ರಿಂದ 6 ಬಾರಿ ರಿಪೀಟ್ ಆಗುತ್ತೆ ಒಂದು ದಿನದಲ್ಲಿ. 6 ನಿಮಿಷ ಬರೀ ಸಂಕಲ್ಪವೇ ಆಗುವಂಥದ್ದು ಮಿನಿಮಮ್ ನನಗೆ ಆ ಒಂದು 6 ಬಾರಿ ಹೇಳುವಂಥ ಪ್ರಯತ್ನ ನಡೆಯುತ್ತೆ. ಹೀಗೆ ಆ ಸಂಕಲ್ಪಕ್ಕೆ ಅಷ್ಟು ಒತ್ತು ಕೊಟ್ಟು ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥ ಅನುಷ್ಠಾನದ ವೇದಿಕೆ ಇದು. ಅದಕ್ಕೆ ಈ ಮಂತ್ರ ನಿಮಗೆ ಏನಾದರೂ ಕೊಡೋದಾದರೆ ಮನುಷ್ಯನಿಗೆ ಜೀವನದಲ್ಲಿ ಅನುಭವಿಸ್ತಕ್ಕಂಥ ಎಲ್ಲ ಸುಖ ದುಃಖಗಳಲ್ಲೂ ಕೂಡ ಅವರವರ ದಶಾಭುಕ್ತಿ ಬಂದಾಗ ಅಂತಹದ್ದನ್ನು ಓದಿಕೊಳ್ಳುವಂಥದ್ದು. ಒಂದು ಈಗ ಎಕ್ಸಾಂಪಲ್ ಕೊಡ್ತೀನಿ. ಯಾವುದಕ್ಕೆ, ಋಷಭ ಲಗ್ನ ಅಂದ್ಕೊಳ್ಳೋಣ. ಯಾರದು ಬರೋದು ಋಷಭ ಲಗ್ನ. ಆ ಋಷಭ ಲಗ್ನದವರದ್ದು ಶುಕ್ರನ ಅಷ್ಟೋತ್ತರ, ಶನಿ ಅಷ್ಟೋತ್ತರ ಆ್ಯಂಡ್ ಬುಧ ಅಷ್ಟೋತ್ತರ, ಈ 3 ಹೇಳ್ಕೊಂಡು ಹೊರಟರೆ ಅವ್ರ ವ್ಯಾಪಾರದಲ್ಲಿ ನಷ್ಟ ಆಗಿ ತೋರಿಸ್ಲಿ ನೋಡೋಣ. ಹಾಗೆಯೇ ಪ್ರಯಾಣ ಮಾಡೋಂಥ ಸಂದರ್ಭದಲ್ಲಿ ಅವರ ದಶಾಭುಕ್ತಿ ಒಮ್ಮೆ ಗಮನಿಸ್ಕೊಂಡು ಯಾರಿಗಾದ್ರೂ ಜಾತಕ ತೋರಿಸಿ ಅಥವಾ ಅವರೇ ಗೊತ್ತು ಮಾಡಿಕೊಂಡು ಆ ದಶಾಭುಕ್ತಿ ಯಾವುದಿದೆಯೋ ಆ 2 ಒಟ್ಟಾರೆ 3 + 2 5 ಅಷ್ಟೋತ್ತರಗಳು ನೀವು ಪಠಿಸಿ ಹೊರಟಿದ್ದೇ ಆದರೆ ನೀವೇನಂದುಕೊಂಡಿರ್ತೀರಿ ಆ ಕಾಮನೆಗಳು ಪೂರ್ಣ ಆಗಲೇಬೇಕು ಅನ್ನೋ ಸಿದ್ಧಾಂತದ ಮೇರೆಗೆ ನಾನು ಇದನ್ನು ಬರೆದಿರುವಂಥದ್ದು. ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ. ಈ ಬುಕ್ಕನ್ನು ತಾವು ತರಿಸ್ಕೊಳ್ಬಹುದು ಅಥವಾ ಇಲ್ಲೇ ಪಡೆದುಕೊಳ್ಳಬಹುದು. ಅಂತಹ ಅದ್ಭುತವಾಗಿರುವಂಥದ್ದು. ಮುಖ್ಯವಾಗಿ ಮನುಷ್ಯನಿಗೆ ಯೂಸ್ ಆಗಬೇಕು. ಬೇರೆ ಬೇರೆ ಏನೇನೋ ಇದನ್ನು ಸುಭಾಷಿತಗಳಿದೆ. ಆಮೇಲೆ ಈ ಪುಸ್ತಕ ನಂದು ಒಂದು ಕನಸು ಏನು ಅಂತಂದರೆ 20 ವರ್ಷಗಳಿಂದ ಬಹುಶಃ ಒಂದು 30 ಡೈರಿ ಇರ್ತವೆ, ಈಗಾಗಲೇ ಇರ್ತವೇನೋ ಅಷ್ಟು ಇದೆ. ಬರೆದು ತುಂಬ ಇಟ್ಟಿದ್ದೇನೆ. ನನಗೆ ರಾಜ್ಯ ಸರ್ಕಾರದ ಪ್ರಶಸ್ತಿ ಕೊಟ್ಟರು SM ಕೃಷ್ಣ ಅವರು CM ಆಗಿದ್ದಾಗ. ಯಾವುದು ಅಂತಂದರೆ ನೆನ್ನೆ ಅಷ್ಟೇ ಹೇಳ್ತಿದ್ದೆ, ನಮ್ಮ ಅದು ಬೇರೆ ನನಗೆ ಈ ಪುಸ್ತಕ ಬರೆದಿದ್ದೆಲ್ಲ ಪ್ರಿಂಟ್ ಹಾಕ್ಸ್ಬೇಕಂತ ಬಹಳ ತುಡಿತಾ ಇತ್ತು. ಆದರೆ ನಾನು ಎಲ್ಲೂ ಆ ಪ್ರಿಂಟ್ ಪ್ರೆಸ್ಗೆ ಹೋಗೋಕ್ಕಾಗಲ್ಲ. ನಾನು ಹೇಳಿದ್ರೆ ಅವರೇನೋ ಮಾಡ್ಕೊಂಬರ್ತಾರೆ. ಅವರೇನು ಇಷ್ಟು ತಿದ್ದಿವೆ ಪಕ್ಕಕ್ಕೆ ಹಾಕ್ಬಿಟ್ಟೆ ಅತ್ಲಾಗೆ. ನನಗೆ ಆಮೇಲೆ ವಿನೋದ್ ಸಿಕ್ಕಾಕೊಂಡ. ವಿನೋದು ಏನು ಗೊತ್ತಾ, ಏನೋ ಹೇಳ್ತಾರಲ್ಲ ಈ ಮುಳ್ಳಂಗಿ ಬುಷಿ ಥರ, ಇಲ್ಲಿಂದ ಅಲ್ಲಿಂದ
ಆಮೇಲೆ ಹೆಂಗೂ ಹಿಡ್ದಾಕೊಂಡು ಕರೆಕ್ಟಾಗಿ ಈ ಪುಸ್ತಕ ಕಂಪ್ಲೀಟ್ ಆಗೋ ತನಕ ಹಿಡ್ಕೊಂಡು ನಂತರ ಇನ್ನೂ ಕೂಡ ಇದೇ ರೀತಿಯೇ ನನ್ನದೊಂದು ನಮ್ಮ ಮಾವ ಒಬ್ಬರಿದ್ದಾರೆ ರವಿಕುಮಾರ್ ಅಂತ. ಆಯಪ್ಪ ಅಷ್ಟು ಈಸಿ ಇಲ್ಲ, ನಾನು ಫೋನ್ ತೆಗೆದ ಮತ್ತು 100 ಕಾಲ್ ಮಾಡ್ತಾ ಇರ್ತಾರೆ. ಆ ಸ್ಪಿರಿಚುವಲ್ ಗುರು ಅಂತ ಪುಸ್ತಕ ಮಾಡ್ತಾರೆ, ಅದೊಂದು 1000 ಪುಟ ಇದೆ. ಅದಕ್ಕೆ ಮುನ್ನುಡಿ ಒಂದು 25 ಮಠದ ಶ್ರೀಗಳೆಲ್ಲ ಅದಕ್ಕೆ ಬರೆದಿರುವಂಥದ್ದು. ಒಂದಾದರೆ ಈ ಕೇರಳದ ಮಹಾರಾಣಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಅವರ ಹಾಡು ಹೇಳ್ತವೆ, ಅವರು ಅದಕ್ಕೆ ಮುನ್ನುಡಿ ಬರೀತಾರೆ. ಆ ಪುಸ್ತಕ ನನಗೆ ಪುಸ್ತಕದ ಬಗ್ಗೆ ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂತಂದರೆ, ಅಷ್ಟು ಡೈರಿಗಳಿದೆ. ಆ ಒಂದು ರಾಜ್ಯ ಸರ್ಕಾರ ಕೊಟ್ಟದ್ದು ಒಂದು ಪ್ರಶಸ್ತಿ ಏನಿತ್ತು, ಅದು ಮರ್ಮವ ತಿಳಿಯದೆ ಚರ್ಮವ ತೊಳೆದರೆ ಕರ್ಮ ಹೊರಟೀತೆ, ಅಧರ್ಮ ಅಳೆಯೀತೆ, ಸತ್ಕರ್ಮ ಉಳಿಯೀತೆ ಅನ್ನುವಂಥದ್ದು ಇದಾಗೆ ಮುಂದುವರೆದು ಈ ಕವನ ಸಂಕಲನಕ್ಕೆ ನನಗೆ ಕೊಟ್ಟದ್ದು ಬಹಳ ಖುಷಿ ತಂದುಕೊಡು. ಈ ಥರ ಬಹಳ ಇದೆ. ಒಂಟಿಯಾಗಿ ನಿಲ್ಲುವ ಬಲ ನಮಗೆ ಯಾರಿಗೂ ಇಲ್ಲ, ಭಗವಂತನಿಗಂಟಿಕೊಂಡರೆ ಬೆಲ್ಲವೇ ಎಲ್ಲ. ಈ ಥರದ್ದು ಬಹಳ. ನಾವೊಂದು ಗ್ರಹ, ಒಳಗಿರುವುದು ವಿಗ್ರಹ, ಅದರ ಮುಂದೆ ಕೂತರೆ ಮನೋನಿಗ್ರಹ, ಕೂತಿಲ್ಲ ಅಂದರೆ ಜೀವನ ಪೂರ್ತಿ ಕಾರಾಗೃಹ, ಹಾಗಾಗಬಾರದು, ಪಡಿ ಅವನ ಅನುಗ್ರಹ. ಹೀಗೆ ರೈಮಿಂಗ್ ಬರೆದು ಇರೋಂಥದ್ದು ಒಂದು ಮಣ ಇದೆ. ಅದಕ್ಕಾಗಿ ಈಗ ಅದಕ್ಕೆ ಸಮಯ ಸಿಕ್ಕಿದೆ. ಈಗ ಒಂದು ಮಾತು ಹೇಳಲೇಬೇಕು ಅನ್ನಿಸ್ತಾ ಇದೆ. ನಿಮ್ಮ ಮಾತುಗಳನ್ನ ಕೇಳ್ತಾ ನನಗೂ ಕೂಡ ಒಂದು ರೈಮಿಂಗ್ ಬಂತ ರೈಮಿಂಗ್ ಅನ್ನೋದಕ್ಕಿಂತ ಎಲ್ಲಿಂದ ಬರುತ್ತೆ ಈ ಜ್ಞಾನ ನಿಮಗೆ ಅನ್ನೋವಂಥದ್ದು. ಆ್ಯಂಡ್ ಹಾಗೆ ನಾನು ನಿಮ್ಮಲ್ಲಿ ನೋಡಿದ್ದು ಕಂಡಿದ್ದು ಏನಂತಂದರೆ, ಈ ಕಾರ್ಯಕ್ರಮ ಶುರುವಾಗಬೇಕು ಅಂತಂದರೆ ನಾವೇ ಸ್ವಲ್ಪ ಸೋಂಬೇರಿಗಳು ಅಂತ ಹೇಳಬಹುದು. ಆದರೆ ನೀವು ಇದರ ಹಿಂದೆ ಎಷ್ಟೆಲ್ಲ ಹೋಮ್ವರ್ಕ್ ಮಾಡ್ತೀರಾ, ಪ್ರತಿಯೊಂದು ಟಾಪಿಕ್ನ ಬಗ್ಗೆ ರಿಸರ್ಚನ್ನು ಮಾಡಿರ್ತೀರಾ, ಅದನ್ನು ಬರೆದಿಟ್ಕೊಂಡಿರ್ತೀರಾ, ಮತ್ತು ಅದು ತಲೆಯಲ್ಲಿ ಕೂಡ ನಿಮಗೆ ನಿಂತಿರುವಂಥದ್ದು. ನಿಮ್ಮ ವಾಕ್ಚಾತುರ್ಯಕ್ಕೆ, ನಿಮ್ಮ ಜ್ಞಾನಕ್ಕೆ ನಿಜವಾಗ್ಲೂ ಕೂಡ ದೊಡ್ಡ ನಮಸ್ಕಾರ ಹೇಳಲೇಬೇಕು. ಏನು ಮಹಾವಿದ್ವತ್ತಂತಿಲ್ಲ, ಈ ವಿದ್ಯೆ ಅನ್ನೋದು ಸಮುದ್ರ. ಬಹುಶಃ ಇನ್ನು ದೊಡ್ಡವರೆಲ್ಲ ಕೆಲವರೆಲ್ಲ ಬಿಂದಿಗೆ ತುಂಬ ನೀರು ತಂದಿರ್ತಾರೆ, ಕೆಲವರು ಚೆಂಬಲ್ಲಿ ತಂಬಿಗೆಲ್ಲಿ ತಂದಿದ್ದಾರೆ, ಇನ್ನು ಕೆಲವರು ಲೋಟದಲ್ಲಿ ತಂದಿದ್ದಾರೆ. ನಾನು ಸ್ಪೂನಲ್ಲಿ ತಂದಿದ್ದೀನಿ ಅಷ್ಟೇ, ಬರೀ ಸ್ಪೂನ್. ಅದು ನಿಮ್ಮ ದೊಡ್ಡತನ ರುಚಿ. ಅದಕ್ಕಾಗಿ ಇದು ಸಾಗರ. ಎಷ್ಟು ಅಂದರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ನಡೆದಿದ್ದೆ ತಗೊಳ್ತೀನಿ ನಾನು. ಇವತ್ತು ಮಾರ್ನಿಂಗ್ ನಾನು ರಾತ್ರಿ ಮಲಗಿದ್ದು 12 ಗಂಟೆ 10 ನಿಮಿಷ ಆಗಿತ್ತು. ಆಮೇಲೆ ಅದನ್ನು ನನಗೆ ಅದೇ ಹೇಳ್ತೀನಿ, ಆವಾಗ ಅದೊಂದು ರೋಗ ಅಲ್ಲ ಅಂತಲೂ ಹೇಳ್ತೀನಿ, ಗೊತ್ತಿಲ್ಲ. 4:04 ಎದ್ದು ಬಿಡ್ತೇನೆ ಅಷ್ಟೇ ನನಗೆ. ಇನ್ನು ನಿದ್ದೆ, ಆಮೇಲೆ ನಿದ್ದೆ ಬರಲ್ಲ ನನಗೂ ಕೂಡ. ಅವ್ರಿಗೆ ಬಂದಾಗ ನಿದ್ದೆ ಬಂದಾಗ ನಿದ್ದೆ ಮಾಡ್ತೀನಿ, ನಿದ್ದೆ ಬರಲ್ಲ ನನಗೆ. 4:00 ಎದ್ದರೆ ನನಗೆ ಬಹಳ ಹುಚ್ಚಿರುತ್ತೆ. 8 ದಿನಗಳದ್ದು ಪೇಪರ್ ಎತ್ತಿಟ್ಟಿರ್ತಾರೆ, ನಾನು ತೊಗೊಂಡಿಲ್ಲ. ಅದೇ ಎಲ್ಲ ಈ ಕಡೆ ಆ ಕಡೆ ತಿರುವಾಗ್ತೀನಿ. ಸ್ವಲ್ಪ ಈ ರಾಜಕೀಯ ತಿಳ್ಕೊಳ್ಳೋವಂಥದ್ದು ಬಹಳ ತುಂಬ ಇಷ್ಟ. ಪೇಪರ್ ಓದೋದಾದರೆ ಅಂದರೆ ಎಲ್ಲ ಸ್ಕ್ಯಾನ್ ಮಾಡಿಬಿಡ್ತೀನಿ, ಅಷ್ಟು ಖುಷಿ ಇರುತ್ತೆ ನನಗೆ. ಒಂದನೇದು. ಎರಡನೇದು, ನಾನು ವಾಕ್ ಮಾಡುವಾಗ ಅಷ್ಟೆಲ್ಲ ಮಾಡಿ ಬಂದಿರ್ತೀನಿ. ಆಮೇಲೆ ಬಂದು ಅದು ಹೇಳ್ತೀನಲ್ಲ, ಮೊದಲು ನಾನು ಕೈ ತೊಳೆದುಕೊಳ್ಳುವಾಗ ಒಂದು ಮಂತ್ರದಿಂದ ಹಿಡಿದು, ಬಹುಶಃ ಅದನ್ನು ಎಲ್ಲಿ ನಾನು ಹೇಳಿ ಹಾಗೇನೇ ಇಲ್ಲ, ಅಲ್ಲಿಂದ ಪ್ರಾರಂಭ ಆದರೆ ಮತ್ತೆ ಅಭಿಷೇಕಕ್ಕೆ ಏನು ಹುಡುಗರ ವ್ಯವಸ್ಥೆ ಮಾಡಿ ಅಲ್ಲಿ ತನಕ ಬಹುಶಃ ಒಂದು ನಾನು ಅಲ್ಲಿಂದ ಈ ಪುಸ್ತಕದ ಕೋಣೆಯಿಂದ ದೇವರ ಮನೆಗೆ ಬರೋ ಒಳಗಡೆ 100ಕ್ಕೆ 100 ನಾನು ಒಂದು ದಿನಕ್ಕೆ 5ರಿಂದ 10 ಪೇಜ್ ಬರೆದುಬಿಟ್ಟು ಆಚೆ ಬರ್ತೀನಿ. ಹುಡುಗರು ಕರೆಕ್ಟಾಗಿ 6 ಗಂಟೆಗೆಲ್ಲ ರೆಡಿ ಮಾಡ್ತಾರೆ. ಅಷ್ಟೊತ್ತಿಗೆ ನಾನು ವಾಕಿಂದ ಮುಗಿಸ್ಕೊಂಡು ಇದೆಲ್ಲ ಬರೆದು ಬಂದಿರ್ತೀನಿ. ಗೊತ್ತಿಲ್ಲ ನನಗೆ ಮಾರ್ನಿಂಗ್ ಕೆಲವೊಂದು ಥಾಟ್ಸ್ ಬರ್ತವೆ. ನೆನ್ನೆ ರಾತ್ರಿ ಈ ಒಂದು ಸುಂಟ್ರ ಗಾಳಿ ಬಂತು ನನ್ನ ಕನಸಲ್ಲಿ. ಸುಂಟ್ರ ಗಾಳಿ ಬಂದು ನನಗೆ ಒಂದು ರೀತಿ ಹೆಂಚಲು ಹೋಗಿತ್ತು ನನ್ನ ಮುಖಕ್ಕೆ. ಯಾಕಿದು ಅಂತ. ನೀನು ಯಾರನ್ನು ಸೇರಿಸ್ಬಾರ್ದು ಅವ್ರನ್ನ ಸೇರಿಸ್ತಾ ಇದೆಯಾ ಅಂತ ಒಂದು ಮೆಸೇಜ್ ಬಂತು. ಏನಿದೆ, ಯಾರನ್ನ ಸೇರಿಸಿದ್ದೆ ನಾನು, ಹಿಂಗೆಲ್ಲ. ಆಮೇಲೆ ಏನೂ ಅರ್ಥ ಆಗಲಿಲ್ಲ ನನಗೆ. ಏನೇ ಬಿಡು, ಮಾಮೂಲಿ ಎಲ್ಲ ಕನಸಂದು ಇದ್ದೇ ಇರ್ತವೆ ಅಂತ. ಬಟ್ ನನಗೆ ಮಾತ್ರ ಇನ್ನೊಬ್ಬರು ಒಳಗಡೆ ಡ್ಯೂಯಲ್ ಪರ್ಸನಾಲಿಟಿ ಆಯಿತು ನನಗೆ. ಆಗ ಬಂದು ಛೇಡಿಸಿ ಹೇಳುತ್ತೆ ನನಗೆ. ಆಮೇಲೆ ಇನ್ನೊಬ್ಬರ ಬಗ್ಗೆ ಸ್ವಲ್ಪ ನಾನು ತುಂಬ ಕ್ಲೋಸ್ ಇರ್ತಾರಲ್ಲ, ಅವ್ರ ಬಗ್ಗೆ ಮೆಸೇಜ್ ಕೊಟ್ಬಿಡುತ್ತೆ ರಾತ್ರಿ ಕನಸಲ್ಲಿ. ಆ ಸುಂಟ್ರ ಗಾಳಿ ಬಂದು ನನ್ನ ಮುಖಕ್ಕೆ ಹಂಗಂದಾಗ, ಯಾಕಿದು, ನೀನು ಯಾರನ್ನು ಸೇರಿಸಬಾರ್ದು ಅವನ್ನ ಸೇರಿಸಿದೆ ಅಂತೆಲ್ಲ ಬಂತು. ಅರ್ಥ ಆಗಲಿಲ್ಲ ನನಗೆ. ಸರಿ ಬಿಡು ಅಂತ ಹೇಳಿ ಮತ್ತೆ ನಾನು ಪೂಜೆಯಲ್ಲಿ ಕುಳಿತುಕೊಂಡಾಗ ಯಾರು ಅಂತ ಗೊತ್ತಾಯಿತು. ಆ ವ್ಯಕ್ತಿಗಳು ಓಹೋ. ಆಮೇಲೆ ಅವರ ಹಿನ್ನೆಲೆಲ್ಲ ತೆಗೆದುಕೊಂಡಾಗ ಆಭಾಸ ಆಗ್ಬಿಡ್ತು. ಆವಾಗ ನನಗೆ ಎಚ್ಚರಿಸಿ ಹೇಳ್ಬಿಡ್ತು, ಇನ್ನು ಮೇಲೆ ನಾನು ಅವ್ರನ್ನ ಪಕ್ಕ ಕೇಳಬೇಕಂತ ಅನ್ನಿಸ್ತಾ ನನಗೆ. ಇಷ್ಟು ಬೇಗ ಮೆಸೇಜ್ ಕೊಡುತ್ತೆ ನನಗೆ. ಅದನ್ನು 100ಕ್ಕೆ 100 ಆ ಸಂದರ್ಭದಲ್ಲಿ ಬರೆದಿರ್ತೀನಿ. ರಾತ್ರಿ ಕನಸು ಬಂದಿತ್ತಲ್ಲ, ಅದನ್ನು ನನಗೆ ಸುಂಟ್ರ ಗಾಳಿ ಬಂದು ನನಗೆ ಈ ರೀತಿ ಹೋಗಿದ್ದು ಅಂತ ಬರೆದಿರ್ತೀನಿ. ಮತ್ತು ಇದು ಯಾವಾಗ ನನಗೆ ತಲೆಗೆ ಬರುತ್ತೋ ಆ 5-6 ದಿನದಲ್ಲಿ ಯಾರೋ ಏನೋ ಸರ್ಚ್ ಮಾಡ್ತಾನೆ ಇರ್ತೀನಿ. ಈಗ ಕನಸಲ್ಲಿ ಯಾರೊಬ್ಬರ ಪರಿಹಾರಕ್ಕೆ ಜಮೀನು ತೊಂದರೆ ಆಗಿತ್ತು. ಆ ಊರಿಗೆ 7 ಕೆರೆಗಳ ಮಣ್ಣನ್ನು ತಂದು ಅವರ ಭೂಮಿಯಲ್ಲಿ ಹಾಕುವಂಥ ಒಂದು ಮೆಸೇಜ್ ಬಂತು ನನ್ನ ಕನಸಲ್ಲಿ. ಅದನ್ನು ತಕ್ಷಣ ಬರೆದಿಡ್ತೀನಿ. 3 ಕಾಲಲ್ಲಿ ಎದ್ದು ಬರೆದಿಟ್ಟಿದ್ದೀನಿ, ಮತ್ತೆ ಮಲಗಿದ್ದೀನಿ ನಾನು. ಯಾಕಂದರೆ ಮರ್ತು ಬಿಡ್ತೀನಿ ಒಂದೊಂದ್ಸಲ ನಾನು.
ಹೀಗೆ ಬರೆಯೋ ಹುಚ್ಚು ಅದು ಹೆಂಗೆ ಅಂಟ್ಕೊಂತ ಗೊತ್ತಿಲ್ಲ ನನಗೆ. ನನ್ನ ಸ್ವಂತಕ್ಕೆ ಮನಸ್ಸಿಗೆ ಬಂದದ್ದು, ಆಮೇಲೆ ಗ್ರಂಥಗಳದ್ದು ಬಹಳ ಅಧ್ಯಯನ ಮಾಡ್ತೀನಿ, ಆಮೇಲೆ ಕನಸಲ್ಲಿ ಬಂದದ್ದು. ಅದಾದ ಮೇಲೆ 18 ವರ್ಷಗಳ ಅವರು ಕೇಸುಗಳು ಬಿದ್ದು ಬಿದ್ದು ತೊಂದರೆ ಆಗತ್ತಲ್ಲ, ಈ 7 ಕೆರೆಗಳ ಮಣ್ಣನ್ನು ಅಲ್ಲಿ ಹಾಕಿದಾಗ ಅವ್ರದ್ದು ಆಗಿದ್ದು ಆತ. ಈಗ ಅವ್ರು ಎಲ್ಲೋ ಇದ್ದಾರೆ, ಈಗ ಅವರು 47 ದಿನಕ್ಕೆ 48 ದಿನಕ್ಕೆ ಕ್ಲಿಯರ್ ಆಗಿತ್ತು ಅವ್ರು. ಅಷ್ಟು ಅದು ಬಂತು ಅಂದರೆ ಮುಗೀತು. ಅದಕ್ಕೆ ನಾನು ಹೇಳಿದ್ದೆ, ಯಾವ ಥರ ಒಂದು ಕೇಸ್ ತೆಗೆದುಕೊಳ್ಳುವಾಗ ನನಗೆ ಅದು ಬಂದು ಹೋಗಬೇಕು. ಆ ಕನಸಲ್ಲಿ ಬಂದು ಹೋಯ್ತು ಅಂತಂದರೆ ಅದು 6-3 ಆಗಲಿ 6 ಆಗಲಿ ಅದು ಕ್ಲಿಯರ್ ಆಗೋಂಥ ಪದ್ಧತಿ ಇರುತ್ತೆ. ನಾನು ಯಾರಿಗಾದ್ರೂ ಮಾತು ಕೊಡ್ತೀನಿ ಅಂತಂದು ಕೂಡ ಕೆಲಸ ಅದನ್ನು ಮಾಡಿಕೊಡ್ಲಿಕ್ಕೆ ಇದು ಪ್ರೇರಣೆ ತೆಗೆದುಕೊಳ್ತೇನೆ. ಇಷ್ಟೆಲ್ಲ ಇರ್ತವೆ. ಅದರ ಮಧ್ಯೆ ಈ ಪುಸ್ತಕ ಬರೆಯೋ ಗೀಳಿತ್ತಲ್ಲ, ನನ್ನ ಮಾವ ಬಂದು ಅದನ್ನು ಬರೀತಾ ಇದ್ದಾರೆ. ಅದು ಇಂಗ್ಲೀಷಲ್ಲಿ 1000 ಪೇಜ್ ಇದೆ. ಅದು ದೊಡ್ಡ ಮಟ್ಟದ್ದು. ಈ ತರಹದ ಪುಸ್ತಕಗಳು ಈಗ ಸುಭಾಷಿತಗಳ ಸುರಿಮಳೆ ಅಂತ ಮಿಸ್ಟರ್ ವಿನೋದ್ ಅಣ್ಣ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಇದು ಜನಗಳಿಗೆ ಉಪಯೋಗ ಆಗಬೇಕು ಅಂದರೆ 5 ಅಷ್ಟೋತ್ರ ದಯವಿಟ್ಟು ಒಂದು 10 ನಿಮಿಷ ನೀವು ನಿಮ್ಮ ಕುಟುಂಬಕ್ಕೋಸ್ಕರ ವಿತ್ ನನಗೋಸ್ಕರ, ಯಾಕೆಂದರೆ ನಿಮ್ಮ ವ್ಯಾಪಾರದಲ್ಲಿ ನೀವು ಅಭಿವೃದ್ಧಿ ಆಗಬೇಕು ಅನ್ನೋದೊಂದು. ಆಮೇಲೆ ಇದು ಎಷ್ಟು ಮಟ್ಟಿಗೆ ಉಪಯೋಗ ಅನ್ನೋದನ್ನು ನೀವೇನಾದರೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತಾ 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 ಬಂದಾಗ ಆಪತ್ತುಗಳನ್ನು ವಿಪತ್ತುಗಳನ್ನು 100ಕ್ಕೆ 100 ಸರಿಸ್ತಕ್ಕಂತಹದ್ದು ಪ್ರಾರ್ಥನೆಗೆ ಶಕ್ತಿ ಇದೆ. ಆ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ ಅಂತ ಈಗಾಗಲೇ ನಿಮಗೆ ಗೊತ್ತಿರುತ್ತೆ. ಅಂತಹದ್ದು 5 ಅಷ್ಟೋತ್ತರಗಳನ್ನು ಒಬ್ಬ ವ್ಯಕ್ತಿಗೆ ಬರುವಂಥದ್ದು. ನಿತ್ಯ ಪ್ರಾರ್ಥನಾ ನಿಮಗೆ ಗೊತ್ತಿರುವಂಥದ್ದೇ. ಇನ್ನು ಆ 5 ಅಷ್ಟೋತ್ತರಗಳು ಯಾವುವು ಅಂತಂದರೆ ನಿಮ್ಮ ಲಗ್ನದ್ದು, ನಂತರ 5ನೇದು, 9ನೇದು ದಶ ಅಂದರೆ ಮಹಾದಶ ಪ್ಲಸ್ ಭುಕ್ತಿ. ಆ ದಶಾಭುಕ್ತಿ ಚೇಂಜ್ ಆಗ್ತಾ ಇರುತ್ತೆ, ಅಂತರ್ಭುಕ್ತಿ ಚೇಂಜ್ ಆಗ್ತಾರೆ. ಆ 2 ಅಷ್ಟೋತ್ರ ಚೇಂಜ್ ಆಗ್ತಾ ಇರುತ್ತೆ, ಅದು ಇದರಲ್ಲಿದೆ ಟೋಟಲ್ ಆಗಿ. ನಂತರ ಆ ಕಾಂಬಿನೇಷನ್ 3 ಅಷ್ಟೋತ್ರ. ಇಷ್ಟನ್ನು ಕೂಡ ನೀವು ಹೇಳಿಕೊಳ್ತೀರ ಅಂತಂದರೆ ಇದು ನಿಮಗೆ ಅಕ್ಷಯವನ್ನು ತಂದುಕೊಡತಕ್ಕಂತಹದ್ದು, ಬಹಳ ಅದ್ಭುತವಾಗಿರತಕ್ಕಂತಹ ಈ ಒಂದು ನವಗ್ರಹ ಸ್ತೋತ್ರ ಮಾಲಿಕೆ ಅಮ್ಮ. ಗುರುಜಿ, ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಹೀಗೆ ಕನಸಲ್ಲಿ ಬರೋದಾಗಿರ್ಬೋದು ಅಥವಾ ನನ್ನ ಥಾಟ್ಸ್ಗೆ ಏನೇ ಬಂದರೂ ಅದನ್ನು ನಾನು ಬರೆದಿಡೋ ಅಂಥ ಒಂದು ಹವ್ಯಾಸ ಇದೆ ಹುಚ್ಚಿನ ರೀತಿಯಲ್ಲಿ ಅಂತ. ಬಹುಶಃ ಅದು ನಿಮಗೆ ಹುಚ್ಚು ಅನಿಸಿರಬಹುದು, ಆದರೆ ನೀವು ಬರೆದಿಟ್ಟಿರೋ ಅಷ್ಟೊಂದು ವಿಷಯಗಳು ಏನಿದೆ ಮನುಕುಲದ ಒಳಿತಿಗಾಗಿ ಅದು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಬಳಕೆಗೆ ಬರುತ್ತೆ ಅನ್ನೋದು ನನ್ನ ಭಾವನೆ ಗುರುಜಿ. ಹಾಗಾಗಿ ಈ ಪುಸ್ತಕದಲ್ಲಿಯೂ ಕೂಡ ಸಾಕಷ್ಟು ವಿಶೇಷ ಮಾಹಿತಿಯನ್ನು ನೀವು ತಿಳಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಅದನ್ನು ವೀಕ್ಷಕರು ಎಲ್ಲರೂ ಕೂಡ ತೊಗೊಂಡು ಓದಬೇಕು. ಯಾಕೆಂದರೆ ಪ್ರತಿನಿತ್ಯ ನಾವು ಮನೆಯಲ್ಲಿ ಪೂಜೆ ಅದೆಲ್ಲ ಮಾಡ್ತಾನೆ ಇರ್ತೀವಿ, ಆದರೆ ಅದರ ಜೊತೆನಲ್ಲಿ ನಾವು ಇದನ್ನ ಪಠಿಸೋದ್ರಿಂದ ಪರ್ಸನ್ಗೆ ಸಂಬಂಧಪಡೋದು. ಅದು ಪೂಜೆ ಯೂನಿವರ್ಸಲ್ ಆಗಿ ನಾವು ಮಾಡಲೇಬೇಕು. ನಮಗೆ ಶಕ್ತಿಯಾನುಸಾರ ನಮಗೆ ಸಂಪ್ರದಾಯ ಪ್ರಕಾರ ಎಷ್ಟುತ್ತೋ ಹಿರಿಯರು ಮಾಡ್ಕೊಂಡ್ಬಂದ್ರೆ ಹಾಗೆ ಮಾಡ್ತೀರಿ. ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ಗೆ ಕಟ್ಟಿದ್ರೆ ಹೇಗೆ ನಾವು ತಯಾರಾಗಬೇಕು, ಹಾಗೆ ಅವನ ವ್ಯಾಪಾರಕ್ಕೆ ಅವನ ಬದುಕಿನ ಆಗು ಹೋಗುಗಳಲ್ಲಿ ತೊಂದರೆ ತಾಪತ್ರಯ ಎಡರು ಕಾಣಿಸ್ಕೋಬಾರ್ದು ಅಂತಂದರೆ 5 ಅಷ್ಟೋತ್ತರ. ಕೊನೆ ಪಕ್ಷ ಆ 3 ಬ್ಯಾಲೆನ್ಸ್ ಆಗುತ್ತೆ. ಈಗ ಆಗೋ ಆ ದಶಾಭುಕ್ತಿ ಅಂತರ್ಭುಕ್ತಿ 2 6 ನಿಮಿಷಗಳ ಕಾಲ 2 ಅಷ್ಟೋತ್ತರ ಪಠಿಸಿಯೇ ಮುಂದಕ್ಕೆ ಹೋಗಿ ಏನಾದರೂ ಆಗುತ್ತೆ ನನ್ನ ಕೇಳಿ ನೋಡೋಣ. ಅಷ್ಟು ಶಕ್ತಿ ಇದೆ. ಧಾರ್ಮಿಕ ಮಾಹಿತಿಯ ಜೊತೆಯಲ್ಲಿ ನಿಮ್ಮಿಂದ ಕಲಿಯುವಂಥದ್ದು ಸಾಕಷ್ಟಿದೆ ಗುರುಜಿ. ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕು, ಬರೆದಿಡೋ ಅಂಥ ಒಂದು ವಿಚಾರಗಳಾಗಿರಬಹುದು, ಅದನ್ನು ನೋಡ್ತಾ ಇದ್ರೆ ಬಹುಶಃ ನಿಮ್ಮನ್ನ ರೋಲ್ ಮಾಡೆಲ್ ಆಗಿ ತಗೊಂಡ್ರೆ ಜೀವನ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗೋದಕ್ಕೆ ಖಂಡಿತವಾಗ್ಲೂ ದಾರಿ ಆಗುತ್ತೆ. ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ ಗುರುಜಿ, ಧನ್ಯವಾದಗಳು ತಮಗೆ. ಹರೇ ಶ್ರೀನಿವಾಸ. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ನಮ್ಮ ಜೀವನಕ್ಕೆ ಬೆಳಕಾಗುವಂತಹ ಈ ಒಂದು ನಿತ್ಯ ಪ್ರಾರ್ಥನಾ ನವಗ್ರಹ ಸ್ತೋತ್ರ ಮಾಲಿಕೆ ಪುಸ್ತಕ. ನಾನಂತೂ ಈ ಪುಸ್ತಕದಲ್ಲಿರುವಂಥ ಮಾಹಿತಿಗೆ ಕಳೆದು ಹೋಗಿದ್ದೀನಿ ಅಂತಲೇ ಹೇಳಬಹುದು. ನಾನು ಕೂಡ ಪುಸ್ತಕವನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ನಿಮಗೂ ಈ ಪುಸ್ತಕ ಬೇಕು ಅನ್ನೋದಾದರೆ, ನಿಮ್ಮ ಜೀವನ ಇನ್ನಷ್ಟು ಉತ್ತಮವಾಗಿ ಬೆಳವಣಿಗೆ ಆಗಬೇಕು ಅನ್ನೋದಾದರೆ, ಗುರುಜಿಯವರು ತಿಳಿಸ್ಕೊಟ್ಟಿರೋ ಅಂಥ ಈ ಪುಸ್ತಕದಲ್ಲಿ ಇರೋಂಥ ಎಲ್ಲ ಒಂದು ಸ್ತೋತ್ರಗಳನ್ನು ನೀವು ಕೂಡ ದಿನಕ್ಕೆ ಅಟ್ಲೀಸ್ಟ್ ಒಂದು 5 ನಿಮಿಷ ಆದರೂ ಸಮಯವನ್ನು ಕೊಟ್ಟು ಪಠನೆಯನ್ನು ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರೋವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಪುಸ್ತಕವನ್ನು ಆರ್ಡರ್ ಮಾಡ್ಕೊಳ್ಬಹುದು. ಪ್ರೀತಿಯಿಂದ ತರಿಸ್ಕೊಳ್ಳಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸಿಗೋಣ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.